ಈ ಚಿತ್ರಗಳು, ಈ ಫೋಟೋಗಳು ನಿಮ್ಮ ಮನೆಯಲ್ಲಿದ್ದರೆ ಹಿಂದೆ ತೆಗೀರಿ, ಇಲ್ಲ ಅಂದರೆ ಭಿಕ್ಷೆ ಬಿಡಬೇಕಾಗತ್ತೆ. ಹಾಗಾದರೆ ಯಾವ್ಯಾವ ಫೋಟೋಗಳು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನೀವು ಕೂಡ ಶಾಸ್ತ್ರಗಳನ್ನು, ಪುರಾಣಗಳನ್ನು, ದೇವರನ್ನ ನಂಬುತ್ತೀರಿ ಅನ್ನೋದಾದರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಅನ್ನು ಒತ್ತಿ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೌದು, ನಮ್ಮ ಭಾರತ ದೇಶದಲ್ಲಿ ಮತ್ತು ಅದರಲ್ಲೂ ಕೂಡ ಹಿಂದೂ ಸಂಪ್ರದಾಯದಲ್ಲಿ ಮನೆ ಕಟ್ಟೋದ್ರಿಂದ ಹಿಡಿದು ಮನೆಯಲ್ಲಿ ಅಲಂಕಾರದ ವಸ್ತುಗಳವರೆಗೆ ಈಗ ಎಲ್ಲವೂ ಕೂಡ ವಾಸ್ತು ಪ್ರಕಾರವೇ ನಡೀತಾ ಇದೆ. ಚೈನಾ ಮತ್ತು ಭಾರತದಲ್ಲಿ ಈ ಒಂದು ಶಾಸ್ತ್ರವನ್ನ ಬಹಳ ಚೆನ್ನಾಗಿ ನಂಬ್ತಾರೆ. ಇನ್ನು ಈ ವಾಸ್ತುಶಾಸ್ತ್ರವನ್ನ ಸರಿಯಾಗಿ ಪಾಲನೆ ಮಾಡೋದ್ರಿಂದ ಮನೆಯಲ್ಲಿ ನೆಮ್ಮದಿ, ಮಾಡೋ ಕೆಲಸದಲ್ಲಿ ಒಳ್ಳೆಯ ಲಾಭ, ಕೈಯಲ್ಲಿ ಹಣ ನಿಲ್ಲೋದು ಮತ್ತು ಆರೋಗ್ಯ, ಅದೃಷ್ಟ ಒಲಿದು ಬರುತ್ತೆ ಅಂತ ಪಂಡಿತರು ಹೇಳ್ತಾರೆ. ಇನ್ನು ವಾಸ್ತುಶಾಸ್ತ್ರಗಳ ಪ್ರಕಾರ ನಮ್ಮ ಮನೆಯಲ್ಲಿ ಈ ವಸ್ತುಗಳು ಇರಬಾರ್ದು ಮತ್ತು ಆ ವಸ್ತುಗಳು ನಿಮ್ಮ ಮನೆಯಲ್ಲಿ ಇದ್ದರೆ ನಿಮ್ಮ ಮನೆ ಯಾವಾಗಲೂ ಕಷ್ಟಗಳಿಂದ ಕೂಡಿರುತ್ತೆ ಮತ್ತು ನೀವು ಮಾಡುವ ಎಲ್ಲ ಕೆಲಸಗಳು ನಿಮಗೆ ಲಾಭವನ್ನು ತಂದು ಕೊಡೋದಿಲ್ಲ ಮತ್ತು ಅದು ನಿಮಗೆ ಭಿಕ್ಷೆ ಬೇಡುವ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಾದರೆ ಆ ವಸ್ತುಗಳು ಯಾವುವು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಪೂರ್ತಿಯಾಗಿ ನೋಡಿ. ಮತ್ತು ಈ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಕೂಡಲೇ ಅದನ್ನ ಮನೆಯಿಂದ ಹೊರಹಾಕಿ. ಮೊದಲನೇದಾಗಿ ಯುದ್ಧಕ್ಕೆ ಸಂಬಂಧಿಸಿದಂತಹ ಚಿತ್ರಗಳು ಹಾಗೆ ಫೋಟೋಗಳು ಕೂಡ ಯಾವ ಕಾರಣಕ್ಕೂ ಕೂಡ ಮನೆಯಲ್ಲಿ ಅದನ್ನು ಇಟ್ಕೋಬಾರ್ದು ಮತ್ತು ಈ ಚಿತ್ರಗಳು ಮನೆಯಲ್ಲಿದ್ದರೆ ಮನೆಯಲ್ಲಿ ಶಾಂತಿ ಇರೋದಿಲ್ಲ ಅಂತ ಹೇಳುತ್ತೆ ವಾಸ್ತುಶಾಸ್ತ್ರ. ಹಾಗೇನೆ ಈ ಚಿತ್ರಗಳು ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಬಂಧುಗಳ ನಡುವೆ ಜಗಳ ನಡೆಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ನೆಗೆಟಿವ್ ಚಿತ್ರಗಳು ಅಂದರೆ ಪ್ರತಿಫಲ ಸೂಚಿಸದ ಚಿತ್ರಗಳು, ನೀರಿಲ್ಲದ ನದಿಯಲ್ಲಿ ದೋಣಿಯ ಚಿತ್ರಗಳು ಮತ್ತು ನಗ್ನ ಚಿತ್ರಗಳು ಮನೆಯಲ್ಲಿ ಇರಬಾರ್ದು. ಏನು ಇಂತಹ ಚಿತ್ರಗಳು ಮನೆಯಲ್ಲಿದ್ದರೆ ಆ ಕುಟುಂಬದಲ್ಲಿ ಯಾವತ್ತೂ ಕೂಡ ದೋಷ ಇರೋದಿಲ್ಲ. ಆದ್ರಿಂದ ಇಂತಹ ಚಿತ್ರಗಳನ್ನ ಹಿಂದೆ ತೆಗೆದ್ಬಿಡಿ. ತಾಜ್ ಮಹಲ್, ಪ್ರೀತಿಗೆ ಸಂಕೇತ ಅಂತ ಹೇಳ್ಕೊಳ್ಳುವ ತಾಜ್ ಮಹಲ್, ಆ ಚಿತ್ರ ಮನೆಯಲ್ಲಿ ಇರಬಾರ್ದು. ಯಾಕಂದ್ರೆ ಅದು ಒಂದು ಸಮಾಧಿ. ಇನ್ನು ಸಮಾಧಿಗಳ ಚಿತ್ರವನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಆ ಮನೆಗೆ ಒಳಿತಲ್ಲ ಅನ್ನೋದನ್ನ ವಾಸ್ತುಶಾಸ್ತ್ರದಲ್ಲಿ ಕೂಡ ಬಿಂಬಿಸಲಾಗಿದೆ. ಇನ್ನು ಕ್ರೂರವಾದ ಪ್ರಾಣಿಗಳು ಅಥವಾ ಒಂಟೆ ಪ್ರಾಣಿಯ ಚಿತ್ರವನ್ನ ಮನೆಯಲ್ಲಿ ಇಟ್ಕೋಬಾರ್ದು. ಇವುಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಗಂಡ ಮತ್ತು ಹೆಂಡತಿ ನಡುವೆ ಹೊಂದಾಣಿಕೆ ಇರೋದಿಲ್ಲ ಮತ್ತು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಕೋಪ ಜಾಸ್ತಿ ಆಗುತ್ತೆ. ಇನ್ನು ಒಡೆದ ಕನ್ನಡಿಯನ್ನ ಕೂಡ ಮನೆಯಲ್ಲಿ ಇಟ್ಕೋಬಾರ್ದು ಮತ್ತು ಮನೆಯಲ್ಲಿ ಆ ವಸ್ತುಗಳು ಇದ್ರೆ ನಾವು ಸಂಪಾದನೆ ಮಾಡಿದ ಹಣ ನಮ್ಮ ಕೈಲಿ ನಿಲ್ಲೋದಿಲ್ಲ. ಇನ್ನು ಜಲಪಾತಗಳ ಚಿತ್ರ ಮನೆಯಲ್ಲಿದ್ರೆ ಮನೆಯಲ್ಲಿರುವ ಸಂತೋಷ ಹೆಚ್ಚಿನ ಕಾಲ ಇರೋದಿಲ್ಲ ಮತ್ತು ಇದು ನಮ್ಮ ವ್ಯಾಪಾರ ವ್ಯವಹಾರವನ್ನ ಕ್ರಮೇಣವಾಗಿ ಕುಗ್ಗಿಸ್ಬಿಡುತ್ತೆ. ಇನ್ನು ನಟರಾಜನ ವಿಗ್ರಹ, ಹೌದು, ತಾಂಡವ ನೃತ್ಯ ಮಾಡ್ತಾ ಇರುವಂತಹ ನಟರಾಜನ ವಿಗ್ರಹ ಮನೆಯಲ್ಲಿ ಇದ್ರೆ ಅದು ವಿನಾಶಕ್ಕೆ ಕಾರಣ ಅಂತ ಹೇಳಲಾಗುತ್ತೆ. ಇನ್ನು ಮುಳ್ಳಿನ ಗಿಡಗಳು ಕೂಡ ಮನೆಯಲ್ಲಿನ ಆರ್ಥಿಕ ಸಮಸ್ಯೆ ಜಾಸ್ತಿ ಮಾಡುತ್ತೆ. ಇನ್ನು ಅಳುತ್ತಿರುವ ಮಕ್ಕಳ ಚಿತ್ರ ಮನೆಯಲ್ಲಿ ಇರಬಾರ್ದು. ಇದ್ರೆ ಹುಟ್ಟೋ ಮಕ್ಕಳಿಗೆ ಕೆಲವು ತೊಂದರೆಗಳಾಗತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಈ ವಾಸ್ತು ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ.